ಅಂದರೆ ಇವಾಗ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮ್ಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ. ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರಿಸ್ತೀವೋ ಇಂಟ್ರೆಸ್ಟು, ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದೆಲ್ಲ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರು ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 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 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ಡ್, ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮ್ಲಿ ಅಂದರೆ ಮೀಡಿಯಾನೂ ಸೇರ್ಕೊಳ್ತೀವಿ, ಫ್ಯಾಮ್ಲಿ ಥರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾನೂ ಸೇರ್ಕೊಂಡು ಅವರು ಅಷ್ಟೇ ಎಲ್ಲರೂ. ನೋ ಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು. ದಟ್ ಈಸ್ ದ ಲವ್ ದಟ್ ಐವ್ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತ ಆಗಿರ್ಬೇಕು ಅಷ್ಟೇ. ನಥಿಂಗ್ ಎಲ್ಸ್. ಇನ್ ದ ವೇ ದಟ್ ಡೇ ಇವತ್ತು ಅವತ್ತು ಹೇಳಿದಾಗ ಆಯ್ತು ನನಗೆ ಐಮ್ ಗೋಯಿಂಗ್ ಟು ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ. ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ, ನೋ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟ್ರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ, ಮಾಡಲೇಬೇಕು. ಅದಾದಮೇಲೆ ಒಪ್ಕೊಂಡು ಅದೇನೋ ದೇವ್ರ ಆಶೀರ್ವಾದ, ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು, ಅದು ಆಗಲಿಲ್ಲ. ಆ್ಯಂಡ್ ಅದೇನೋ ದೇವ್ರ ಆಶೀರ್ವಾದ ಆಯಿತು. ಎವ್ರಿಬಡೀಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಆದ್ರೂ ನಮ್ಮ ರವಿವರ್ಮ ಅವ್ರು ಇರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ನಮ್ಮ ಇದಾದ್ಮೇಲೆ ನಮ್ಮ ಸತ್ಯ ಹೆಗ್ಡೆ, ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ, ನೆಕ್ಸ್ಟ್ ಟು ಮೀ. ಆ ಸಪೋರ್ಟ್ ಇರ್ಬೋದು. ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು, ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ. ಅಲ್ಲಿ ಕಂಟೆಸ್ಟೆಂಟ್ಸು ಎವ್ರಿಬಡಿ, ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್, ಗೀತಾ ಮಕ್ಕಳು, ನಿವಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ ಎಲ್ಲ. ಇವತ್ತು ಒಬ್ಬರೇ ಬಂದಿದ್ದಾರೆ, ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ 45-50 ಇಯರ್ಸಿಂದ ಫ್ರೆಂಡ್ಸ್. ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು. ಅವರು ಡಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ. ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಟ್ ವಾಸ್ ದ ಪವರ್ ವಿಚ್ ಬಾಟ್ ಮಿ ಹಿಯರ್. ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್, ಐ ಥಿಂಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಯಾಕ್. ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ. ಬಟ್ ನಿಜ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಮ್ಮ ಡಾಕ್ಟರ್ VKS ಅವ್ರು ಇರ್ಬೋದು, ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ, ದಿಲೀಪ್, ಮೈ ಸನ್ ಇಲ್ಲ, ಎವ್ರಿಬಡಿ, ನಿಜವಾಗ್ಲಿ ಎವ್ರಿಬಡಿ ಟುಕ್ ಕೇರ್ ಆಫ್ ಮಿ ವೆರಿ ವೆಲ್. ಕೀಮೋ ಕೊಟ್ಟವರು ಯಾರನ್ನೂ ಟ್ರಬಲ್ ಮಾಡಲಿಲ್ಲ. ಕೇಳಿದ್ರೆ ಪೇಯ್ನ್ ಆಗುತ್ತೆ, ಇಲ್ಲ ಪೇಯ್ನ್ ಇಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ, ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಅದು ಹೆಂಗೋಯ್ತು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಓಡ್ತಾ ಇತ್ತು, ಹೋಯ್ತು, ತಿರ್ಗಾ ಒಳ್ಳೆ ತಿರ್ಗಾ ವಾಪಸ್ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇವತ್ತು 45 ಅದು 100% ನನಗೆ ತುಂಬ ಇಷ್ಟವಾದ ಸಿನಿಮಾ. ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ. ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ, ಅವ್ರು ಸ್ಕೋರ್ ಮಾಡ್ತಾರೆ, ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ, ಪಿಕ್ಚರ್ ಸ್ಕೋರ್ ಮಾಡುತ್ತೆ, ಸಿನಿಮಾ ಸ್ಕೋರ್ ಮಾಡುತ್ತೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಇಬ್ಬರು ಎಲ್ಲ ಮೀಟ್ ಮಾಡಿದ್ರು ಒಂದು ಪ್ರೀತಿ ಇದೆ, ಅಹಂಕಾರ ಇರಲ್ಲ. ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ಭಾಳ ಖುಷಿ ಆಯಿತು ವರ್ಕ್ ಮಾಡಿದ್ದು. ಬೇರೆ ಥರ ಒಂದು ಇಟ್ ಟುಕ್ ಮಿ ಟು ಅನದರ್ ವರ್ಲ್ಡ್. ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರೋ, ಏನು ವಿಜುವಲ್ಸ್ನ ಪಿಕ್ಚರ್ ರಿಲೀಸ್ ಆದಮೇಲೆ ನೋಡ್ತೀರೋ, ನಾನು ಹಂಗೆ ಕರ್ಕೊಂಡು ಹೋಯ್ತು. ನಾನು ನೋಡ್ದೇ ಐ ವಾಸ್ ಇನ್ ಟು ದಟ್ ವರ್ಲ್ಡ್. ಎಸ್ಪೆಷಲಿ 45 ವರ್ಲ್ಡ್ ಇದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅರ್ಜುನ್. ನಿಜವಾಗ್ಲೂ ನೀವು 100% ಇದನ್ನು ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ದೆವು. ನಾಟ್ ಫಾರ್ ಜೋಕ್, ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಆಗ್ತೀರ ಅಂತ ನನ್ನ ಭರವಸೆ ಇದೆ ನನಗೆ. ಆಟಿಲ್ಲ, ಯಾಕಂದರೆ ಉಪೇಂದ್ರಾಗ ಹೇಳಿದ್ದು ಒಂದು ಸಲ ಮಾಡ್ತಿರ್ಬೇಕಾದ್ರೆ, ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್, ಶಂಕರ್ ಥರ ಇದ್ದಾರೆ ನಮ್ಮವರು. ಉಪೇಂದ್ರ ನಮಗೂ ಅಷ್ಟೇ. ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ. ಯಾಕೆ ಅವ್ರ ಸ್ಟೈಲ್ ಇರ್ಬೋದು, ಊಟ ಅಂದರೆ ನೋಡಿದ್ರೆ ಊಟ ಮಾಡಲ್ಲ ಅವರು, ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು
ಪಾಯಸ ಆದರೆ ಕುಡಿದು ಬಿಡೋರು, ಅಷ್ಟು ಫಾಸ್ಟು. ನಾನೇ ಫಾಸ್ಟ್, ನನಗಿಂತ ಫಾಸ್ಟ್. ಅವಾಗ ನಾನು 3 ಶಿಫ್ಟ್ ಮಾಡ್ತಿದ್ದೆ. ಬಟ್ ಲವ್ಲಿ ಬ್ರೈನು, ಒಳ್ಳೆ ಬ್ರೈನು, ಒಳ್ಳೆ ವರ್ಕಿಂಗ್ ಬ್ರೈನು. ಹಸುವು ಯಾವಾಗಲೂ ಅಷ್ಟೇ, ವಾಟ್ ಐ ಶುಡ್ ಡೂ, ನಾನು ಏನು ತೋರಿಸ್ಬೇಕು. ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಬಂದಿದೆ ಉಪೇಂದ್ರನದು. ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆ ಫಿಲ್ಮ್ ನೋಡಿ ಎಷ್ಟು ಒಳ್ಳೆ ಹೆಸರು ತಂದುಕೊಡ್ತೀವಿ. ಹೇಳಿದ್ರಲ್ಲ ರೆಕಾರ್ಡ್ಗಳ ಇಂಥ ಮಾನಿಯರೆಲ್ಲ ಸೇರಿ ಮಾಡಿರೋ ಸರ್. ನಾನೇನು ಮಾಡಿದ್ದೀನಿ, ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಯಾಕೆ ಅವ್ರು ಹೇಳ್ದೆ ಹೋದ್ರೆ ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್, ಐ ಕಾಂಟ್ ಬಿ ಅನದರ್ ಪರ್ಸನ್, ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ. ಮನೇಲಿ ಹೆಂಗಿರ್ತು ಹಂಗಿರ್ತೀನಿ. ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು, ಅದಕ್ಕೆ ಒಂದು ಆಕಾರ ಕೊಡಬೇಕು, ಅದಕ್ಕೊಂದು ಮೇಕಪ್ ಕೊಡಬೇಕು. ಮೇಕಪ್ ನೋಡಿದ್ದಾರೆ, ಕಾಸ್ಟ್ಯೂಮ್ ನೋಡಿದ್ದಾರೆ, ಬಂದಾಗ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ. ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ. ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಅರ್ಜುನ್ ಜಾರ್ಜನ್ ಒಬ್ಬರು. ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್. ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್. ಇವತ್ತು ಅಷ್ಟೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸಿನಿ ಅಂದರೆ ಕಲಿಯೋಕ್ಕೆ ಇನ್ನೂ ಚಾನ್ಸ್ ಇದೆ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ರಮೇಶ್ ರೆಡ್ಡಿ, ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ. ಇನ್ನೂ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ. ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮತ್ತೆ ಭರವಸೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಓಪಿ, ಥ್ಯಾಂಕ್ ಯು ರಾಜ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ. ಅದು ಡೈರೆಕ್ಟ್ರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿರಿ ಅಂದರೆ ನಿಜವಾದ ಡೈರೆಕ್ಟ್ರು ನೀವು. ಅದಕ್ಕೆ ಅಲ್ಲ ನೋಡಿ, ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೂಪರ್. ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆ್ಯಕ್ಟ್ರು ಅಂತ. ನೀವು ಆ್ಯಕ್ಟ್ರು ಕೂಡ, ನೀವು ಸ್ಟಾರ್ ಕೂಡ. ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವು ಹೇಳ್ತೀರಾ ಅಷ್ಟೇ, ಆ್ಯಕ್ಟ್ರ್ ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳೋದ್ರಲ್ಲ ಯಾರ್ಯಾರೋ ಡೈರೆಕ್ಟ್ರ್ ಹೇಳ್ತಾರೆ ಅಂತ, ಅದ್ರ ಮೂಲ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ. ಇವರೇ ನನಗೆ ಫಸ್ಟ್ ಹೇಳಿದ್ದು ನಮ್ಮಲ್ಲೂ ಡೈರೆಕ್ಟ್ರ್ ಇದ್ದಾರಮ್ಮ ಅಂತ. ನಾನು ಇನ್ನೂ ಏನೂ ಇಲ್ಲದೆ ಇರ್ಬೇಕಾದ್ರೆ ಹೇಳ್ಬಿಟ್ರಿ ಇವರು. ಇವರಿಂದ ಎಷ್ಟು ಜನ ಡೈರೆಕ್ಟ್ರುಗಳು ಬಂದಿದ್ದಾರೋ, ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೋ. ಹಾಂ, ಅದಕ್ಕೆ ಅಪರಂಜಿ ಅನ್ನೋದು ಶಿವಣ್ಣಗೆ. ಯಾಕಂದರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ. ಸೊ ನೋಡಿ, ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ, ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ. ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ, ತುಂಬ ಅದ್ಭುತ ಅದು. ಸೊ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ. ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು, ನನಗೆ ಆ ಕಾನ್ಫಿಡೆನ್ಸು. ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸೋದು. ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ. ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ, ನಾನು ಏನೇನು ಮಾಡಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರು ಕೂಡ ಅವರು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಂಗೆ ತೋರಿಸಿದ್ರು. ಅದು ಹಿಂಗೆ ಸರ್, ಹಿಂಗೆ ಬರುತ್ತೆ ಅಂತ. ಸೊ ಏನೂ ಮಾತಾಡಲಿಲ್ಲ. ಮೊದಲನೇದಾಗಿ ಅವ್ರು ಟೆಕ್ನಿಷಿಯನ್, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು. ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ. ಅದೆಲ್ಲದಕ್ಕಿಂತ ನಿಜವಾದ ಸ್ಟಾರ್ ಇಲ್ಲಿ ಕೂತಿಯಾರು ನೋಡಿ. ನಿಜವಾಗ್ಲೂ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ. ನಿಜವಾಗ್ಲೂ ಗುರುವೆ, ಅದು ಖುಷಿಯಾಗುತ್ತೆ ಆ ವಿಷುವಲ್ಸ್ ನೋಡಿದ್ರೆ, ಆ ಮೇಕಿಂಗ್ ನೋಡಿದ್ರೆ. ಏನೇ ಇರ್ಬೋದು, ನೀವೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಅಂತೀರಿ. ನನ್ನನ್ನು ನೋಡಿ ಮಲ್ಟಿ ಸ್ಟಾರ್ ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು. ನಾವಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು. ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು, ಇದೇ ಥರ ವಿಷುವಲ್ ಮಾಡಬೇಕು. ಆ ಕೆನಡಾಲಿ ಇದೇ ಥರ CG ಮಾಡಿಸ್ಬೇಕು. ಅದೆಲ್ಲ ಆ ಪೇಷನ್ಸು, ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ. ನಿಜವಾಗ್ಲು ಪಿಕ್ಚರ್ ರಿಸಲ್ಟು ಅಷ್ಟೇ ಖುಷಿಯಾಯಿತು ಟೀಸರ್ ನೋಡಿದಾಗ. ವಂಡರ್ಫುಲ್ ಗುರುವೆ. ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು. ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ, ನಾವು 3 ಜನ ಬಂದು ಮನೆ ಹತ್ರ ಸ್ಟ್ರೈಕ್ ಮಾಡಿಬಿಡ್ತೀವಿ. ಥ್ಯಾಂಕ್ ಯು ಗುರು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದರೆ ಈ ಸಿನಿಮಾದಲ್ಲಿ 3 ಇಬ್ಬರೇ ಸೂಪರ್ ಸ್ಟಾರ್ ಇರೋದು. ನಾನು ಆ್ಯಕ್ಟರ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋವಂಥ ಕೆಲಸಗಳೇನು ಅಣ್ಣ ಸುಮ್ಮನೆ ರೀ ಅಣ್ಣ ಅವ್ರು ಮಾಡಿರೋವಂಥ ಕೆಲಸಗಳು, ಅವರು ಕೊಟ್ಟಂಥ ಸಿನಿಮಾಗಳು. ನಾನು ಮೊನ್ನೆ ಬಂದವನು, ನಂದಿನ್ನೂ 10 ವರ್ಷ ತುಂಬಿಲ್ಲ, 6-7 ವರ್ಷ ಆಗಿರೋದು. ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ 3ನೇ ಸೂಪರ್ ಸ್ಟಾರ್ ಅಲ್ಲ, 2 ಸೂಪರ್ ಸ್ಟಾರು, ನಾನೊಬ್ಬ ನಟ ಅಷ್ಟೇ. ಅಂದರೆ ಅದರಲ್ಲಿ ಯಾವುದೇ ಇದಿಲ್ಲ. ನನಗೆ ಪ್ರತಿ ಸತಿ ಹೇಳಿದಾಗ ನಂಗೆ ಒಂಥರ ನಾಚಿಕೆ ಆಗೋದು, ಒಂಥರ ನಿಜ ತಮಾಷೆ ಇಲ್ಲ, ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ. ಯಾಕಂದರೆ ನಾನು ಶಿವಣ್ಣ ಮತ್ತು ಉಪ್ಪಿ ಸರ್ ಇಬ್ಬರ ಹತ್ರನೂ ಹೇಳಿದೆ, ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ವಿಸಿಲ್ ಹೊಡೆಯೋದು, ಇದು ನನ್ನ ಭಾಗ್ಯ. ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಒಪ್ಸೋದಕ್ಕೆ ಕಷ್ಟ. ಯಾಕೆಂದರೆ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬರಿಬೇಕು, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಆ್ಯಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗಲೂ ಯೋಚನೆ ಮಾಡೋದು, ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನಿಂದ ಎಷ್ಟು ದೂರ ಹೋಗ್ತೀನಿ ಅಂತ.
ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ. ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡುಗನ ಹಾಕೊಳ್ಳಿ ಅಂತ. ಆದ್ರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು, ಜೊತೆಗೆ ಹೊರಗಿನವರು ನೋಡ್ಬೇಕು, ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂಥ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆಯಲ್ಲಿರುವಂಥ ಒಬ್ಬ ಪ್ರೇಕ್ಷಕ ನಾನು. ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಸರಿ ಇರಲ್ಲ, ಕನ್ನಡದಲ್ಲೇ ಮಾಡಬೇಕು ಅಂತ. ಅದು ಯಾಕೆ ಹೇಳಿದೆ ಅಂದರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದರೆ ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡೋದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದೊಂದು 2 ಸೀನ್ ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು, ಯಾವ ಟೋನಲ್ಲಿ ಇರಬೇಕು, ಇಷ್ಟು ಹುಚ್ಚು ನಾನು ನೋಡ್ಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ ನನಗೆ ಭಯ ಆಗಕ್ಕೆ ಶುರು ಆಯ್ತು. ಇದು ಚೆನ್ನಾಗಿ ಆಗ್ತಾ ಇದೆ ಗುರು, ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆ್ಯಡ್ ಆಯ್ತು, ಅದು ಇನ್ನೂ ಚೆನ್ನಾಗಾಯ್ತು. ಆಗ ಲಾಸ್ಟಿಗೆ ಹೇಳಿದೆ, ಸರ್ VFX ತುಂಬಾ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತು ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ, ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ. ನಾನು ಶಿವಣ್ಣನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ, ನಾನು ಒಪ್ಪಿ ಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನು ಮಾಡದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ 45 ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ. ತುಂಬ ಕಷ್ಟಪಟ್ಟ ತಂಡ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು. ಕತೆ ಕೇಳಿದಾಗಿಂದ ಒಂದು ಕಲರ್ ಪ್ಯಾಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೇಳ್ದಾಗಿಂದ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ 3 ಜನ ಈಗ ನೀವು ಹೇಳ್ದಂಗೆ ಹಾರ್ಟು, ಬ್ರೇನು, ಸೋಲು ಇದ್ದಾಗ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಕಲರಲ್ಲಿ ಅಂದಾಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮಾಡಿದ್ದೀವಿ. ಇಡೀ ಸಿನಿಮಾ ನೋಡಿದಾಗ ಅದು ಕಥೆಯಾಗಿ ಬರುತ್ತೆ ಅದರಲ್ಲಿ ಅಂತ ಹೇಳ್ಬೋದು. ಅಂದರೆ ವಿಜುವಲಿ ಕೂಡ ಒಂದು ಆ ಕಲರ್ ಪ್ಯಾಲೆಟಲ್ಲೂ ಕತೆ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಸತ್ಯ ಹೆಗಡೆ ಸರ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತೇ ಇಲ್ಲ. ಪ್ರತಿ ಬಾರಿ ಒಂದು ವಿಜುವಲ್ಸ್ ನೋಡೋಕ್ಕೆ ಖುಷಿ ಆಗುತ್ತೆ, ಕಣ್ಣುಗಳಿಗೆ ಹಬ್ಬ. ಸೊ ಐ ಆಮ್ ಶ್ಯೂರ್ ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಮ್ಯಾಜಿಕಲ್ ಟಚ್ ಇದ್ದೇ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ, ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಅದೇ ನಾನು ಏನು ಅನ್ಬೇಕಂದದನ್ನೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಮ್ಯಾಜಿಕಲ್ ಕಂಪೋಸರ್, ಇವಾಗ ಮ್ಯಾಜಿಕಲ್ ಡೈರೆಕ್ಟ್ರು. ಸೊ MD ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಬರೀ ವಿಜುವಲ್ಸಲ್ಲೇ ಗೊತ್ತಾಗ್ತದೆ. ಅಂದರೆ ಈಗ ಬಂದಿರೋ ಇದರಲ್ಲಿ 45ಗೆ ಇದರಲ್ಲಿ ಒಂದು ಚೂರಾದರೂ ಜಲಕ್ಕಲ್ಲಿ ಏನಾದ್ರು ನಿಮ್ಮ ಕ್ಲೂ ಸಿಕ್ಕಿದೆ ಅಂತ ಕೇಳಕ್ಕೆ ನಂಗೆ ಇಷ್ಟ. ಯಾರಾದರೂ ಹೇಳ್ಬೋದಾ ಏನಾದ್ರು? ಅಂದರೆ ಇಷ್ಟು ದಿನ ಎಲ್ಲರೂ ಕೇಳೋರು ಏನು 45 ಅಂತೇಳಿ. ಇಷ್ಟು ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು. ಸೊ ಯಾರಿಗ್ಯಾರು ಕ್ಲೂ ಸಿಕ್ಕಿದೆ ಅಂತ ಕೇಳ್ತೀನಿ ಅಷ್ಟೇ. ಸಿಕ್ಕಿದೆಯಾ? ಓಕೆ, Q&A ಟೈಮಲ್ಲಿ ವಿ ವಿಲ್ ಡಿಸ್ಕಸ್ ದಟ್. ಓಕೆ. ಅದಲ್ಲದೆ ಇದಕ್ಕೆ ಮೇನು ಡೈರೆಕ್ಟರ್ ವಿಜುವಲ್ಸ್ ವಿಷನ್ನು ಮತ್ತು ಪ್ರೊಡ್ಯೂಸರ್ ಆಫ್ ದ ಫ್ಯಾಷನ್ ತುಂಬಾ ಅದ್ರ ಮೇಲೆ ಇರೋದ್ರಿಂದ ಈ ರಿಸಲ್ಟ್ ಕೊಡೋಕ್ಕಾಯ್ತು. ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯೆಲ್ಲ ಡಬ್ಬ ಅಂತ ಹೊಡಿತದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡುವಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ 1 ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ
ನಾನು ಹೆಂಗೆ ಹೇಳ್ಬೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ್ರೆ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವ್ರಿಗೆ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ಈ ವಿಜುವಲ್ಸ್ ತರೋಕ್ಕಾಗಿದ್ದು. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾಯಿದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ಅವರನ್ನು, ರಾಜ್ ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರು ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್. ದಿನ ವಿಚಾರ, ಅಭಿಮಾನದ ವಿಚಾರ, ಇದೆರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಈ ಸಿನಿಮಾನ ನೀವು ತೆರೆ ಮೇಲೆ ತರುವಂಥ ಪ್ರಯತ್ನ ಮಾಡಿದ್ರಿ ಅನ್ನೋ ಒಂದು ಕ್ವೆಶ್ಚನ್ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಪೇಪರ್ ಮಾಧ್ಯಮದವರಿಗೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವೆಂಕಟೇಶಣ್ಣ ತುಂಬ ಥ್ಯಾಂಕ್ಸು. ಯಾಕಂದರೆ ನನಗೆ ಹಬ್ಬ ಯಾರು ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾಯಿದ್ರು. ದೇವರಿದ್ದಾರೆ ಬಿಡೋಣ, ನಾವು ಯೋಚನೆ ಮಾಡಬೇಕು, ಹಬ್ಬದ ದಿನವೇ ಮಾಡಬೇಕು ಅಂತ ಹೇಳಿದೆ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಬಂದಿದ್ದೀರಾ, ಫ್ರೆಂಡ್ಸ್ ಬಂದಿದ್ದೀರಾ, ಮಂಜಣ್ಣ, ನಮ್ಮ ಇಂದ್ರಜಿತ್ ಲಂಕೇಶು, ನಮ್ಮ ರಾಮಣ್ಣ, ಸಂಜಯ್ ಗೌಡರು, ನಮ್ಮ ಸುಪ್ರೀತು, ಎಲ್ಲರೂ ಬಂದಿದ್ದಾರೆ. ಹೆಸರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್. ಅಷ್ಟು ಯಾವಾಗಲೂ ಹೇಳಿದ್ರಲ್ಲ, ಏನು ಹೇಳಿದ್ದು? ಅದೇ ಸರ್, ಇಷ್ಟು ದೊಡ್ಡ ಬಜೆಟ್ನ ಸಿನಿಮಾ, ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ಹೌದು. ಆ್ಯಂಡ್ AJ ಸರ್ ಪ್ರೀ ವಿಜುವಲ್ಸ್ ಮಾಡಿ ಅದನ್ನು ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ VFXಗೆ ಅಂತ 1 ವರ್ಷ ತೊಗೊಂಡಿದ್ರಿ. ಇದನ್ನೆಲ್ಲ ಹೆಂಗೆ ನಿಭಾಯಿಸಿದ್ರಿ ಸರ್ ನೀವು? ಫಸ್ಟು ಅರ್ಧ ಧೈರ್ಯ ಬಂದಿದ್ದು ಅರ್ಜುನ್ ಸರ್ ಹೇಳಿದಾಗ, ಸರ್ ಹೀರೋ ಯಾರು ಅಂದರು, ಶಿವಣ್ಣ ಅಂದರು. ನಮ್ಗೆ ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಫಸ್ಟ್ ವಿಜುವಲ್ಸ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು. ಆಮೇಲೆ ಉಪ್ಪಿ ಸರ್ ಬಂದಿದ್ದು, ಆಮೇಲೆ ಇವರೆಲ್ಲ ಇದು ಬಂದಿದ್ದು. ಫಸ್ಟು ಮೈನ್ ಹೀರೋ ನಮ್ಮ ಶಿವಣ್ಣನೇ. ಆವಾಗ ನಮ್ಗೆ ಧೈರ್ಯ ಬಂತು. ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು, ನಮ್ಗೆ ತುಂಬ ಪ್ರೀತಿ, ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಆ ಕಂಟೆಂಟು, ಆ ಸಬ್ಜೆಕ್ಟು, ಒಂದೊಂದೊಂದು ಆ ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ 2.5 ಅವರ್ ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ. ಫಸ್ಟ್ ಟೈಮು ಶೂಟಿಂಗ್ ಆದಮೇಲೂ ತೋರಿಸ್ತಾ ಇದ್ದೀನಿ. ಫುಲ್ಲು ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ, ಕೇಳಿ ಬೇಕಾದ್ರೆ. ಹೌದಾ? ಎಲ್ಲ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಹಿಂಗೇ ಇರಲಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ. ಒಳ್ಳೆ ಡೈರೆಕ್ಟ್ರು. ನಮಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು, ಹಾಲಿವುಡ್ಡು ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ. ಇದುವರೆಗೂ ಈ ಥರ ಸಬ್ಜೆಕ್ಟ್ ಬಂದಿಲ್ಲ, ಈ ಥರದ ಇದಿಲ್ಲ. ಕೂಲಾಗಿ ಮಾಡ್ತಾರೆ. ಅಯ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಈರಣ್ಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ, ಇವಾಗ ಬೆಲ್ಲನೇ ಜಾಸ್ತಿ ನಮಗೆ, ಬೇವುಗನ್ನ. ಇದೇ ಹಬ್ಬದ ದಿನ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಂಗೆ, ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ, ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಇದೆ, ಇನ್ನು ಬಿಡ್ತಾ ಇರ್ತೀವಿ. ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ. ಪಿಕ್ಚರು ತುಂಬ ಚೆನ್ನಾಗಿದೆ. ಈ ಥರ ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ. ಫಸ್ಟ್ ಸೀಸನು ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ಅದು ಇದುವರೆಗೂ ಯಾರೂ ಮಾಡಿಲ್ಲ, ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ಅಕಸ್ಮಾತ್ ಗೊತ್ತಿಲ್ಲ ಮೇಡಮ್, ತಪ್ಪೇನಾದ್ರು ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ. ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಇದು ಈ CG ಇವಾಗೇನು ನನಗೆ ಗೊತ್ತಿದ್ದಂಗೆ 50% ಇಲ್ಲಿ ನೋಡ್ತಾ ಇರೋದು. ಇನ್ನು ಕ್ಲೈಮ್ಯಾಕ್ಸ್ CG ನೋಡಿಬಿಟ್ರೆ ಅದು ಸ್ವರ್ಗ, ಆ ಥರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಖುಷಿಯಿಂದ ಮಾಡಿರೋರು. ಕಷ್ಟಕನ್ನ ಅಂತ ಹೇಳ್ತೀವಿ. ಇವರು ಜನ್ಯ ಸರ್ ಆಗಲಿ, ಅವ್ರದ್ದು ಫಸ್ಟೇ ಅವ್ರ ವಿಷನ್ ಇತ್ತು, ಅದು ಅದೇ ಥರ ಮಾಡಿದ್ರು. ಶಿವಣ್ಣನಿಗೆ ಹೇಳಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು, ಅಣ್ಣ ಪರವಾಗಿಲ್ವಾ ಅಂದರೆ, ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ. ಶೂಟಿಂಗ್ ಮಾಡ್ತಾರೆ, ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೋತಾರೆ. ಎಷ್ಟು ನಗ್ನಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು. ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಾನು ನೋಡ್ತಾ ಇರೋದು. ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ. ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ, ಅದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಅದು ನಿಮಗಿದೆಯಣ್ಣ ಅಂತ
ಮತ್ತು ಇನ್ನು ನಮ್ಮೂರಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅನ್ನೋರು ಯಾರು ನಮ್ಮ ಸೆಟ್ಟಲ್ಲದಂತ ಅವ್ರು ಬಂದರೆ ನಮಗೊಂಥರ ಖುಷಿ ಸೆಟ್ಟಲ್ಲಿ ಅವರು ಕೆಲಸ ಅದನ್ನು ಮಾಡ್ಕೊಂಬಿಟ್ಟಾರೆ ಅಂತ ಸರ್ ಏನು ಸರ್ ಅಂತಂದರೆ ಬಿಡುಗುರುಗಳೇ ಮಾಡೋಣ ಬಿಡುಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟು ನಾವು ಮರೆಯಲ್ಲ ಸರ್ ಅಂತ. ಇನ್ನು ಅವ್ರ ಫ್ರೆಂಡ್ಸ್ ಥರ ಅವ್ರು ಏನಿಲ್ಲ ಸರ್ ಅಂತ ಬಂದ ತಕ್ಷಣ ದಬ್ಕೊಳ್ಳೋರು ಬಂದ್ಬಿಟ್ಟು ಸರ್ ಅಂತಂದ್ರೆ ಬಿಡಿ ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ 3 ಜನ ನಮ್ಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ನೋಡಿದ್ದೀವಿ ಎಲ್ಲರೂ ಅಷ್ಟೇ ನಮ್ಮ ಪಿಕ್ಚರಲ್ಲಿ ಇವಾಗ ಶೂಟಿಂಗ್ ಆಗಿದ್ದೋ ಗೊತ್ತಿಲ್ಲ ಡಿಲೇ, ಯಾಕಂದರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತೇಳಿ ನಮ್ಮ CG ಒಂದೇ. ಈ CG ಅಂದರೆ ಈ ಸಬ್ಜೆಕ್ಟ್ಗೆ ಇಲ್ಲಿ CG ಅಂಥವ್ರು ನಮಗೆ ಕಾಣಲಿಲ್ಲ, ಅಲ್ಲೇ ಮಾಡಬೇಕು ಅಂದ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿ ಅಲ್ಲಿ ಕೆನಡಾದಲ್ಲಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಸರ್. ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲಿ ಶುಭಾಶಯಗಳು ಎಲ್ಲರಿಗೂ, ಫ್ರೆಂಡ್ಸ್ಗೂ ಎಲ್ಲರಿಗೂ. ಶ್ರೇಯಸ್ ಬಂದಿದ್ಯಾ ನೋಡಲಿಲ್ಲಪ್ಪ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ ಇವತ್ತು ವಿಡಿಯೋ ಬಿಟ್ಟಿದ್ದಾರೆ, ಆನಂದ ಆಡಿಯೋದಲ್ಲಿದೆ, ಎಲ್ಲರೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ, ಈ ಥರ ಎಲ್ಲೂ ಬಂದಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾ ಇದ್ದು